ಹಾಯ್ ಎಲ್ಲರೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕೆರನ್ ಇನ್ಸೈಡ್ಸ್ಗೆ ಸ್ವಾಗತ. ನಾಳೆಯಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇರೋದು. ಆ ಮೊದಲನೇ ಮ್ಯಾಚ್ಗೆ ಇಂಡಿಯಾದು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಇವಾಗ ನೋಡಿ 11 ಮಾಡ್ಬೇಕಾದ್ರೆ ಸ್ವಲ್ಪ ಗೊಂದಲ ಅನ್ನೋದಿದೆ. ಯಾಕಂದ್ರೆ ಮೇನ್ ಪ್ಲೇಯರ್ಸ್ ಎಲ್ಲ ಮಿಸ್ ಔಟ್ ಆಗಿದ್ರಲ್ವಾ, ಆ ಕಾರಣದಿಂದ 11 ಪ್ಲೇ ಮಾಡೋದು ಸ್ವಲ್ಪ ಕಷ್ಟ, ಗೊಂದಲ ಅನ್ನೋದಿದೆ. ಇವಾಗ ಅದನ್ನ ಸಾರ್ಟ್ ಔಟ್ ಮಾಡೋಣ. ಯಾವ 11 ಜೊತೆ ಹೋದ್ರೆ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಮ್ಯಾಚ್ ನ ವಿನ್ ಆಗೋ ಚಾನ್ಸಸ್ ಮತ್ತೆ ಸೀರೀಸ್ ನ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೋ ಅಂತ ಸ್ಟ್ರಾಂಗೆಸ್ಟ್ 11 ಪ್ಲೇ ಮಾಡೋಣ. ಮೊದಲನೇದಾಗಿ ಇವಾಗ ಇಂಡಿಯಾ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡಿದೀನಿ. ಓವರ್ ಆಲ್ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡಿರೋದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಾಗ ಸ್ಕ್ವಾಡ್ ಆ ಟೈಮ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಇದ್ರು ಮತ್ತೆ ಸಾಯಿ ದರ್ಶನ್ ಇದ್ರು. ಅವ್ರಿಬ್ಬರದು ಸಬ್ಜೆಕ್ಟಿವ್ ಫಿಟ್ನೆಸ್ ಅವ್ರು ನೋಡಿ ಈ ಸೀರೀಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನಾದ್ರು ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ರೆ ಅವ್ರನ್ನ ಆಡ್ಸ್ತಾ ಇದ್ರು. ಬಟ್ ಅವ್ರು ಕಂಪ್ಲೀಟ್ ಆಗಿ ರಿಕವರಿ ಆಗಕ್ಕಾಗಿಲ್ಲ. ಇವಾಗ ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿರೋ ಕಾರಣದಿಂದ ಇವ್ರ ಜಾಗದಲ್ಲಿ ಸಾಯಿ ದರ್ಶನ್ ಜಾಗದಲ್ಲಿ ಸರ್ಫರಾಜ್ ಖಾನ್ ನ ತಂದಿರೋದು, ಮತ್ತೆ ಜಸ್ಪ್ರೀತ್ ಬುಮ್ರಾ ಜಾಗದಲ್ಲಿ ಹಾಕಿಬ್ ನಬೀನ ತಂದಿರೋದು. ಇದು ಅಪ್ಡೇಟೆಡ್ ಸ್ಕ್ವಾಡ್. ಇವಾಗ 11 ಪ್ರೇಮ್ ಮಾಡೋಣ. ಓಪನಿಂಗ್ ಸ್ಲಾಟ್ ಅಲ್ಲಿ KL ರಾಹುಲ್, SSV ಜೈಸ್ವಾಲ್ ಇವ್ರು ಓವರ್ ದ ಇಯರ್ಸ್ ಪ್ರೂವ್ ಮಾಡ್ಕೊ ಬರ್ತಾ ಇದಾರೆ. ಆದ್ರಿಂದ ಇವ್ರನ್ನೇ ಆಡಿಸ್ಬೇಕು. ನಂಬರ್ 3 ಸ್ಲಾಟ್ ಅಲ್ಲಿ ಬಂದು ದೇವದತ್ ಪಡಿಕಲ್ ನೋಡಿ ಈ ಸೀರೀಸ್ ಅಲ್ಲಂತೂ 100% ಚಾನ್ಸ್ ಸಿಗುತ್ತೆ, ಸಿಗ್ಲೇಬೇಕು ನೋಡಿ. ಸಿಕ್ಕಿದ್ರು ಸಹ ಅವ್ರು ಡಿಸರ್ವ್. ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಸಹ 100 ರನ್ಸ್ ಸ್ಕೋರ್ ಮಾಡಿದಾರಲ್ವಾ, ಆ ಕಾರಣದಿಂದ ಚಾನ್ಸ್ ಸಿಗ್ಲೇಬೇಕು, ಸಿಗುತ್ತೆ ಅವ್ರಿಗೆ. ನಂಬರ್ 4 ಪೊಸಿಷನ್ ಶುಭ್ಮನ್ ಗಿಲ್. ಇನ್ಯಾರು ಬರಕಾಗುತ್ತೆ, ಶುಭ್ಮನ್ ಗಿಲ್ ಅಂತ ಒಂಥರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಂಬರ್ 4 ಪೊಸಿಷನ್. ನಂಬರ್ 5 ಪೊಸಿಷನ್ ಅಲ್ಲಿ ಧ್ರುವ್ ಜುರಲ್ ನ ಆಡಿಸಬಹುದು, ಇಲ್ಲ ರಿಷಬ್ ಪಂತ್ ಆಡಿಸಬಹುದು. ಬಟ್ ಪೋಸ್ಟ್ ಆಪ್ಷನ್ ಬಂದ್ ಯಾವಾಗ್ಲೂ ರಿಷಬ್ ಪಂತ್. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ರಿಷಬ್ ಪಂತ್ ನೇ ಪೋಸ್ಟ್ ಆಪ್ಷನ್ ಆಗಿ ನೋಡೋದು. ಅದೇನಾದ್ರೂ ODI T20 ಅಂತ ಬಂದಾಗ ಅವಾಗ ಬೇಕಾದ್ರೆ ರಿಷಬ್ ಪಂತ್ ನ ಕನ್ಸಿಡರ್ ಮಾಡಲ್ಲ. ಬಟ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಓವರ್ ದ ಇಯರ್ಸ್ ಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ರಿಷಬ್ ಪಂತ್. ನೋಡಿ ODI ಅಷ್ಟೊಂದು ಏನೋ ಆಡಲ್ಲ, T20 ಅಷ್ಟೊಂದು ಆಡಲ್ಲ. ಬಟ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಡಿಫ್ರೆಂಟ್ ಪ್ಲೇಯರ್ ರಿಷಬ್ ಪಂತ್. ಆ ಕಾರಣದಿಂದ ನಂಬರ್ 5 ಪೊಸಿಷನ್ ಅಲ್ಲಿ ರಿಷಬ್ ಪಂತ್. ನಂಬರ್ 6 ಪೊಸಿಷನ್ ಅಲ್ಲಿ ಸರ್ಫರಾಜ್ ಖಾನ್ ಇಂಡಿಯನ್ ಟೀಮ್ ಇಂಡಿಯಾ ಆಡಿದ್ದಾರೆ. ಬಟ್ ಆಡಿದಾಗ ಅಷ್ಟೊಂದು ಕೊಟ್ಟಿರೋ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಳಕ್ ಆಗಿಲ್ಲ. ಈ ಡೊಮೆಸ್ಟಿಕ್ ಅಂತ ಬಂದಾಗ ಒಳ್ಳೆ ಪ್ಲೇಯರ್, ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಇಂಡಿಯಾ ಅಂತ ಬಂದಾಗ ಅಷ್ಟೊಂದೇನೋ ಪ್ರೂವ್ ಮಾಡ್ಕೊಂಡಿಲ್ಲ. ನೋಡಿ ಈ ಸೀರೀಸ್ ಅಂತೂ ಇವ್ರು ಸಖತ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಇವ್ರು ಬಂದಿರೋದೇ ಇಂಜುರಿ ರಿಪ್ಲೇಸ್ ಆಗಿ. ಏನಾದ್ರೂ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಇವ್ರನ್ನ ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಬಟ್ ಏನಾದ್ರೂ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡಿಲ್ಲ ಅಂದ್ರೆ ಸೈಡ್ ಲೈನ್ ಮಾಡೋ ಸಾಧ್ಯತೆ ಇರುತ್ತೆ. ಇವಾಗ ನೆಕ್ಸ್ಟ್ ಏನಾದ್ರು ಸಾಯಿ ದರ್ಶನ್ ಕಂಪ್ಲೀಟ್ ಆಗಿ ರಿಕವರಿ ಆಗ್ಬಿಟ್ಟು ಬಂದ್ರೆ ಅವ್ರನ್ನ ಪೋಸ್ಟ್ ಆಪ್ಷನ್ ಆಗಿ ನೋಡ್ತಾರೆ. ಆದ್ರಿಂದ ಇವ್ರನ್ನು ನೆಕ್ಸ್ಟ್ ಸೀರೀಸ್ಗೂ ಏನಾದ್ರು ಕನ್ಸಿಡರ್ ಮಾಡ್ಬೇಕಂದ್ರೆ ಸರ್ಫರಾಜ್ ಖಾನ್ ಈ ಸೀರೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕು. ನೋಡೋಣ ಏನ್ ಮಾಡ್ತಾರಂತ. ನಂಬರ್ 7 ಪೊಸಿಷನ್ ಅಲ್ಲಿ ರವೀಂದ್ರ ಜಡೇಜಾ ನೋಡಿ ಅವ್ರಿಗಿರುವಂತ ಎಕ್ಸ್ಪೀರಿಯನ್ಸ್ ಇನ್ಯಾರು ಆಡ್ಸಕ್ಕಾಗುತ್ತೆ ಮಗ, ಅವ್ರನ್ನ ಆಡ್ಸ್ಲೇಬೇಕು. ರವೀಂದ್ರ ಜಡೇಜಾ ಬ್ಯಾಟಿಂಗ್ ಇಂದಾನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಬೌಲಿಂಗ್ ಇಂದಾನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದು ಬೇರೆ ಮ್ಯಾಚ್ ಆಗ್ತಿರೋದಲ್ಲಿ ಶ್ರೀಲಂಕಾದಲ್ಲಿ ಸಿಮಿಲರ್ ನಮ್ಮ ಇಂಡಿಯಾ ಪಿಚಸ್ ಯಾವ ತರ ಇರುತ್ತೋ ಅದೇ ಪಿಚಸ್, ಒಂಥರ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್ ಇರುತ್ತಲ್ವಾ. ಆದ್ರಿಂದ ರವೀಂದ್ರ ಜಡೇಜಾ ಎಫೆಕ್ಟಿವ್ ಆಗಿರ್ತಾರೆ, ಸಖತ್ ಇಂಪಾರ್ಟೆಂಟ್ ಇಂಡಿಯಾಗೆ. ನಂಬರ್ 8 ಪೊಸಿಷನ್ ಅಲ್ಲಿ ಮನೋಜ್ ಸುತಾರ್ನ ಯಾಕೆ ಆಡಿಸ್ಬೇಕಂದ್ರೆ ಶ್ರೀಲಂಕಾದಲ್ಲಿ ಆಡ್ತಾ ಇರೋದು ಅದು ಸ್ಪಿನ್ ಫ್ರೆಂಡ್ಲಿ ವಿಕೆಟ್. ಇವ್ರನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ. ಅಫ್ಘಾನಿಸ್ತಾನ ವಿರುದ್ಧ ಆಡಿದಾಗ ಒಳ್ಳೆ ವಿಕೆಟ್ಸ್ ತಗೊಂಡಿದ್ರು. 5 ವಿಕೆಟ್ಸ್ ಎಲ್ಲ ತಗೊಂಡಿದ್ರು, 5 ಗಿಂತ ಜಾಸ್ತಿ ವಿಕೆಟ್ಸ್ ಎಲ್ಲ ತಗೊಂಡಿದ್ರಲ್ವಾ. ಆ ಕಾರಣದಿಂದ ಇವರು ಎಫೆಕ್ಟಿವ್ ಆಗಿರ್ತಾರೆ ಶ್ರೀಲಂಕಾ ಕಂಡೀಷನ್ಸ್ ಅಂತ ಬಂದಾಗ. ಆದ್ರಿಂದ ನಂಬರ್ 8 ಪೊಸಿಷನ್ ಅಲ್ಲಿ ಮನೋಜ್ ಸುತಾರ್. ನಂಬರ್ 9 ಪೊಸಿಷನ್ ಅಲ್ಲಿ ಕುಲ್ದೀಪ್ ಯಾದವ್, ಮಿಸ್ಟಿ ಸ್ಪಿನ್ನರ್ ಇವ್ರು ಇದ್ದೇ ಇರ್ತಾರೆ. ನಂಬರ್ 10 ಪೊಸಿಷನ್ ಅಲ್ಲಿ ಗುರ್ನೂರ್ ಬ್ರಾರ್. ಇವ್ರನ್ನ ಯಾಕೆ ಆಡಿಸ್ಬೇಕು ಪ್ರಸಿದ್ಧ ಕೃಷ್ಣಗಿಂತ ಅಂತ ಕೇಳಿದ್ರೆ, ಪ್ರಸಿದ್ಧ ಕೃಷ್ಣ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಆದ್ರೂ ಅವ್ರ ಮೇಲೆ ಕೆಳಗೆ ಅನ್ನೋದಾಗ್ತಾ ಇದೆ. ಒಂದ್ ಮ್ಯಾಚ್ ಅಲ್ಲಿ ವಿಕೆಟ್ಸ್ ತಗೊಂಡ್ರೆ ಒಂದ್ ಮ್ಯಾಚ್ ಅಲ್ಲಿ ವಿಕೆಟ್ಸ್ ತಗೊಳಕ್ ಆಗ್ತಾ ಇಲ್ಲ, ಒಂಥರ ಮೇಲೆ ಕೆಳಗೆ ಆಗ್ತಾ ಇದೆಯಲ್ಲ. ಆ ಕಾರಣದಿಂದ ಗುರ್ನೂರ್ ಬ್ರಾರ್ ಆಡಿಸ್ತಾ ಇರೋದು. ಗುರ್ನೂರ್ ಬ್ರಾರ್ ಇಂಡಿಯನ್ ಟೀಮ್ ಇಂಡಿಯಾ ಆಡಿದ್ದಾರೆ. ಬಟ್ ಅವಾಗೂ ವಿಕೆಟ್ಸ್ ತಗೊಂಡಿದ್ರಲ್ವಾ. ಇವ್ರಿಗೆ ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ಅನ್ನೋದಿದೆ. ಆ ಕಾರಣದಿಂದ ಇವ್ರನ್ನ ಆಡಿಸ್ತಾ ಇರೋದು. ನಂಬರ್ 11 ಪೊಸಿಷನ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಒಳ್ಳೆ ಬೌಲರ್. ವಿಕೆಟ್ಸ್ ಅಷ್ಟೇ ಹಂಗೆ ತಗೋತಾರೆ, ಸಾಕಾದಂಗ್ ಮಾಡ್ತಾರೆ ಮಗ. ನೋಡಿ ಇವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಶ್ರೀಲಂಕಾ ಇವ್ರ ಫೇವ್ರೇಟ್ಸ್. ಎಲ್ಲಾದ್ರಲ್ಲೂ ಅಷ್ಟೇ ಏಷ್ಯಾ ಕಪ್ ಅಲ್ಲೂ ನೀವು ನೋಡಿರ್ತೀರಾ ಯಾವ ತರ ವಿನ್ ಮಾಡಿಸ್ಕೊಟ್ರು. ಮತ್ತೆ ಪ್ರಾಕ್ಟೀಸ್ ಮ್ಯಾಚ್ ಐತಲ್ಲ, ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಅಷ್ಟೇ ನೋಡಿ ಬ್ಯಾಟಿಂಗ್ ಅಲ್ಲಿ ಕೂಡ ರನ್ಸ್ ನ ಸ್ಕೋರ್ ಮಾಡ್ಬಿಟ್ರು ಅವ್ರ ವಿರುದ್ಧ. ಒಂಥರ ಫೇವ್ರೇಟ್ಸ್ ಅಂತ ಹೇಳ್ಬೋದು ಮೊಹಮ್ಮದ್ ಸಿರಾಜ್ಗೆ. ಆದ್ರಿಂದ ಇವರು ಒಂಥರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ ಶ್ರೀಲಂಕಾ ವಿರುದ್ಧ. ನಾನು ಇವ್ರದ್ದು ಬೌಲಿಂಗ್ ಇಂತಾನು ಬ್ಯಾಟಿಂಗ್ ಗೋಸ್ಕರ ಸಖತ್ ಎಕ್ಸೈಟ್ಮೆಂಟ್ ಆಗಿ ಕಾಣ್ತಾ ಇರೋದು. ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆತರ ರನ್ಸ್ ನ ಸ್ಕೋರ್ ಮಾಡಿದ್ರಲ್ವಾ. ಆದ್ರಿಂದ ಏನಾದ್ರು ಮೊಹಮ್ಮದ್ ಸಿರಾಜ್ ನ ಬ್ಯಾಟಿಂಗ್ ಅಲ್ಲಿ ಹೊಸ ಮೊಹಮ್ಮದ್ ಸಿರಾಜ್ ಏನಾದ್ರು ನೋಡ್ಬೋದೇನೋ ಅಂತ. ನೋಡೋಣ ಯಾವ ತರ ಇರುತ್ತಂತ. ಇವಾಗ ಓವರ್ 11 ನೋಡೋಣ ಯಾವ ತರ ಇದೆ ಅಂತ. ಟಾಪ್ ಆರ್ಡರ್ ಅಲ್ಲೂ ಚೆನ್ನಾಗೇನೆ ಇದೆ, ಮಿಡ್ಲ್ ಆರ್ಡರ್ ಅಲ್ಲೂ ಅಷ್ಟೇ ಚೆನ್ನಾಗೇನೆ ಇದೆ. ಮತ್ತೆ ನೋಡಿ ಇವಾಗ ಬೌಲಿಂಗ್ ಆಪ್ಷನ್ ಯಾವ ತರ ಇಟ್ಕೊಂಡಿರೋದು, ಶ್ರೀಲಂಕಾ ಕಂಡೀಷನ್ಸ್ ಅಲ್ವಾ, ಅಲ್ಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್ ಜಾಸ್ತಿ ಇರೋದು. ಆ ಕಾರಣದಿಂದ 3 ಸ್ಪಿನ್ನರ್ಸ್ ಜೊತೆ ಹೋಗ್ತಾ ಇರೋದು. ಮತ್ತೆ 2 ಫಾಸ್ಟ್ ಬೌಲರ್ಸ್. ಸ್ಪಿನ್ನರ್ಸ್ ರವೀಂದ್ರ ಜಡೇಜಾ, ಮನೋಜ್ ಸುತಾರ್, ಕುಲ್ದೀಪ್ ಯಾದವ್. ಫಾಸ್ಟ್ ಬೌಲರ್ಸ್ ಗುರ್ನೂರ್ ಬ್ರಾರ್, ಮೊಹಮ್ಮದ್ ಸಿರಾಜ್. 11 ನೋಡ್ತಾ ಇದ್ರೆ ಶ್ರೀಲಂಕಾ ಟೀಮ್ಗೆ ಟಕ್ಕರ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸಿಮಿಲರ್ ಕಂಡೀಷನ್ಸ್. ಇವಾಗ ಶ್ರೀಲಂಕಾದ ಅಷ್ಟೇ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್, ಇಂಡಿಯಾದಲ್ಲೂ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್. ಒಂಥರ ಇಂಡಿಯಾದವ್ರಿಗೆ ಆಡಿ ಅಭ್ಯಾಸ ಅನ್ನೋದಿದೆ. ಬಟ್ ಆದ್ರೂ ಶ್ರೀಲಂಕಾನ ಸೋಲ್ಸೋ ಸಖತ್ ಕಷ್ಟ ಇದೆ ಮಗ. ಹೌದು ಸಖತ್ ಕಷ್ಟ. ಯಾಕಂದ್ರೆ ಇವಾಗ ಸಿಮಿಲರ್ ಕಂಡೀಷನ್ಸ್ ಇದ್ರು ಸಹ ಅವ್ರಿಗೆ ಪಿಚ್ ಕಂಡೀಷನ್ಸ್ ಅನ್ನೋದು ಜಾಸ್ತಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಅವ್ರು ಹೋಮಲ್ಲಿ ಅಲ್ವಾ ಆಡ್ತಾ ಇರೋದು. ಆದ್ರಿಂದ ಟೀಮ್ ಇಂಡಿಯಾ ಅನ್ನೋದು ಅವ್ರ ವಿರುದ್ಧ ವಿನ್ ಆಗ್ಬೇಕಾದ್ರೆ ಅವ್ರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ಬೇಕು, ಆಗ್ಲೇ ವಿನ್ ಆಗೋದು. ಇದು ನನ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11. ಇವಾಗ ನಿಮ್ಗೆ ಏನಾದ್ರು ಈ ಪ್ಲೇಯರ್ ಜಾಗದಲ್ಲಿ ಬೇರೆ ಪ್ಲೇಯರ್ ನ ಆಡ್ಸ್ಬೇಕಂತ ಏನಾದ್ರು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಸಹ ತಿಳಿಸಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಟೇಕ್ ಕೇರ್, ಬಾಯ್.